ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಮಾದಾಪುರ ಅಂಗನವಾಡಿ ಎರಡನೇ ತಕರಾರು ನಮ್ಮದು ಏನಪ್ಪ ಅಂತಂದ್ರೆ 8/5/2023 ಒಂದು ತಕರಾರು ಕೊಟ್ವಿ. ಏನಂತಂದ್ರೆ ಕುಷ್ಟಗಿ ತಾಲೂಕು ಮಾದಾಪುರ 1ನೇ ಕಾರ್ಯಕರ್ತೆ ಹುದ್ದೆಯು ಖಾಲಿಯಾಗಿರುವುದರಿಂದ ಆ ಹುದ್ದೆಗೆ ಇವರನ್ನು ಅಂದರೆ ಯಾವ ಕೇಂದ್ರದಿಂದ ಅಂಗನವಾಡಿ ಸಹಾಯಕಿ ಅಂತ ಆಯ್ಕೆಯಾಗಿರ್ತಾರೆ ಆ ಕೇಂದ್ರದಲ್ಲಿ ಸೇವೆ ಸಲ್ಲಿಸುವುದನ್ನು ಬಿಟ್ಟು ಕಾನೂನು ಬಾಹಿರವಾಗಿ ಬೇರೆ ಮಿನಿ ಅಂಗನವಾಡಿ ಸಹಾಯಕಿ ಅಂತ ಸೇವೆ ಮಾಡಿದ ಮಹಿಳೆ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಸಾಕಿನ್ ಮಾದಾಪುರ ಇವರನ್ನು ಮಾದಾಪುರ 1ನೇ ಕೇಂದ್ರಕ್ಕೆ ಕಾರ್ಯಕರ್ತೆ ಎಂದು ಪದೋನ್ನತಿ ಮತ್ತು ಮುಂಬಡ್ತಿ ನೀಡಿದ್ದನ್ನು ತಡೆ ಹಿಡಿದು ಅವರನ್ನು ಯಥಾಸ್ಥಿತಿ ಅಂಗನವಾಡಿ ಸಹಾಯಕಿಯಂತೆ ಮುಂದುವರಿಸುವ ಕುರಿತು ಇದು ಕೊಟ್ಟಿವಿ. ಅವಾಗ ಇದು ಕೊಟ್ಟ ಮೇಲೆ ಮತ್ತೊಂದು ಮಾಹಿತಿ ಕೇಳಿದ್ವಿ ನಾವು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಕುಷ್ಟಗಿ ಏನು ಹೇಳ್ತಾರೆ ಅಂದ್ರೆ ಅವರಲ್ಲಿ ನಾವೇನು ಕೇಳಿದ್ದೀವಿ. ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ಮತ್ತು ಸಹಾಯಕಿಯ ಹುದ್ದೆಗೆ ನೇಮಕಾತಿ ಹೊಂದಿದಾಗ ಸಲ್ಲಿಸಿದ ಮೂಲ ದಾಖಲಾತಿಗಳನ್ನು ಕೇಳಿದ್ವಿ. ಮೂಲ ದಾಖಲಾತಿ ಆ ಮೂಲ ದಾಖಲಾತಿಯಲ್ಲಿ ಏನು ಹೇಳ್ತಾರೆ ಅಂದರೆ ಇವರು ನೋಡ್ರಿ ಅವ್ರದ್ದು ಮೂಲ ದಾಖಲೆ ಯಾವ ಥರ ಇದೆ ಅಂತಂದ್ರೆ ಮೂಲ ದಾಖಲಾತಿಯಲ್ಲಿ ಇದಕ್ಕೆ ಒಂದು ಪೇಜಿಗೆ 2 ರೂಪಾಯಿದಂಗೆ 15 ಪೇಜ್ ಅದಾವು. ಅದನ್ನು ಚಾನಲ್ ತುಂಬ್ಕೊಂಬರ್ರಿ ಅಂದ್ರೆ ಚಾನಲ್ ತುಂಬಿ ಕೊಟ್ವಿ, ತೊಗೊಂಡಿದ್ದೀವಿ. ನೋಡೋಣ ಇಲ್ಲಿ ಮೂಲ ಏನು ಹೇಳುತ್ತಾ. ಅಂಗನವಾಡಿ ಸಹಾಯಕಿ ಹುದ್ದೆಗಾಗಿ ಅರ್ಜಿ ನಮೂನೆ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಸಾಕಿನ್ ಮಾದಾಪುರ SSLC BNTC NTC ಅರ್ಜಿ ಹಾಕಿದಾಗ ಮೂಲ ದಾಖಲಾತಿ ಜೈ ಮಾತಾ ಬಾಲ್ ವಿಕಾಸ್ ವಿದ್ಯಾಪೀಠ ಬಾಲ್ಕಿ ಇವ್ರದ್ದು ಗದಗ ಅಲ್ಲಿ ಬಾಲ್ಕಿ ಇವರು ಟ್ರೈನಿಂಗ್ ತೊಗೊಂಡಿರೋದು ಯಾವಾಗ 2007ರಾಗ 28/12/2007ರಾಗ ಅಲ್ಲಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಕೊಟ್ಟರು ಇವ್ರಿಗೆ 2007ರಾಗ. ಅದಾದಮೇಲೆ ಮತ್ತೆ ಒಂದು ಕೊಡ್ತಾರೆ ಯಾವುದು 2000ರಾಗ ಉಪನಿರ್ದೇಶಕರ ಕಚೇರಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಗದಗ ಜಿಲ್ಲಾ. ಇಲ್ಲಿ ಏನು ಹೇಳ್ತಾರೆ ಇವರು 56 ಅಂಕ ಪಡೆದಿದ್ದಾಳೆ ಅಂತ ಹೇಳ್ತಾರೆ ಇವರು. ಆಯ್ತು 56 ಅಂಕ ತೊಗೊಂಡಿದ್ದಾರ ಒಪ್ಪಿಕೊಳ್ಳೋಣ. ಇಲ್ಲಿ KH ಪಾಟೀಲ್ ಪ್ರೌಢ ಶಿಕ್ಷಣ ಶಾಲೆ ಗದಗ ಇದರಲ್ಲಿ ಏನು ಹೇಳ್ತಾರೆ ಯಾವಾಗಿಂದ ಇದು ಡೇಟು 4/6/2004 4/6/2004ರಾಗ 10ನೇ ತರಗತಿ ಪಾಸಾಗಿದ್ದು. ಇದು ಅವ್ರ ಮೂಲ ದಾಖಲಾತಿ. ಇದ್ರ ಬಗ್ಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇದೆ. ದಾಖಲಾತಿ ತಗೊಂಡು ನೋಡಿದಾಗ ಕನ್ಫ್ಯೂಸ್ ಆಗೈತೆ ನಮ್ಗೆ. ಇಲ್ಲಿ 10ನೇ ತರಗತಿ 245 ಪಾಸಾಗಿದ್ದ 8ನೇ ತರಗತಿನ 23-24ನೇ ಸಾಲಿನಲ್ಲಿ 8ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾಳೆ. 8ನೇ ತರಗತಿ ಯಾವಾಗ 2004ರಾಗ. ಇಲ್ಲಿ ಇದು 2004ರಾಗ 8ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರ್ತಾಳೆ 2004ರಾಗ. ಮತ್ತು ಇಲ್ಲಿ ಇನ್ನೊಂದು ಏನು ಹೇಳುತ್ತೆ 2004ರಲ್ಲಿ ಅಲ್ಲಿ ಅದು ಹಂಗೆ ಹೇಳುತ್ತೆ. ಇಲ್ಲಿ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ ಇದು ಏನು ಹೇಳುತ್ತಂದ್ರೆ ಪ್ರೌಢ ಶಿಕ್ಷಣ ಮಂಡಳಿ ಯಾವಾಗ ಮಾರ್ಚ್ 2004ರಾಗ 2004 SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದಾಳೆ ಅವ್ರು ಪಾಸಾಗಿದ್ದಾಳೆ ಅಂತ ಕೊಟ್ಟಾರೆ. ಅಲ್ಲಿ 8ನೇ ಕ್ಲಾಸು 2004ರಾಗ 8ನೇ ತರಗತಿ ಪಾಸಾಗಿಳಂತಾರೆ. ಇಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಲ್ಲಿನ 2000 ಮಾರ್ಚ್ 4ರಲ್ಲಿ ಪಾಸಾಗಿಳಂತ ಹೇಳ್ತಾರೆ.
8 ಮೇ 2004. ಇಲ್ಲಿ ಮೇಲೆ ಮಾರ್ಚು, ಇಲ್ಲಿ ಮಾರ್ಚು ಮೇ 8 ಅಂತ ಹೇಳ್ತಾರೆ. ಇದು ಕನ್ಫ್ಯೂಸ್ ಐತಿ. ಇಲ್ಲೇನಾಗಿದೆ ಅಂದರೆ ಈ SSLC ಪಾಸ್ ಆಗಿದ್ದಾಳೆ ಅಂತ ಏನು ಕೊಟ್ಟಿದಾರಲ್ಲ, ಅದರಲ್ಲಿ ಫೋಟೋ ಬ್ರಲ್ ಮಾಡಿದ್ದಾರೆ ಅದನ್ನು. ಇದ್ರ ಬಗ್ಗೆ ಒಂದು ಸ್ವಲ್ಪ ತನಿಖೆ ಆಗ್ಬೇಕಂತ ನಾವು ಕೊಟ್ಟಿದ್ವಿ. ಯಾರಿಗೆ? ಜಂಟಿ ನಿರ್ದೇಶಕರಿಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ವಿ. ಮತ್ತು ಇಲ್ಲಿ ಇನ್ನೂ ಒಂದು ಹೇಳ್ತಾರೆ, ಕೋಟಿ ಸಹಕಾರಿ ಶಿಕ್ಷಣ ಸಂಸ್ಥೆ ಪ್ರೌಢಶಾಲೆ ಗದಗ ಈ ಎಮ್ಮುಂದು ಹುಟ್ಟಿದ ದಿನಾಂಕ 5/7/1985. 5/7/1985. ಶಾಲೆಯ ಬಿಡುವಾಗ ವಿದ್ಯಾರ್ಥಿಯು ಓದುತ್ತಿದ್ದ ತರಗತಿ 10. ಶಾಲೆಗೆ ವಿದ್ಯಾರ್ಥಿಯು ಕಡೆಯ ಬಾರಿ ಹಾಜರಾಗಿದ್ದ ದಿನಾಂಕ 2003. ವರ್ಗ ತರಗತಿ ಪ್ರವೇಶ ಪಡೆದ ಅಥವಾ ಬಡ್ತಿ ಪಡೆದ ದಿನಾಂಕ 1/6/2002. ಇಲ್ಲಿ 10ನೇ ತರಗತಿ 2003-4 ಅಂತ ಹೇಳ್ತಾರೆ ವರ್ಗಾವಣೆ. ಇಲ್ಲೇನು ಮಾಡ್ತಾರೆ, ಮಾರ್ಚು 2004 SSLC ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾಳೆ. ರೂರಲ್ ನಂಬರ್ಸ್ ಅಂತ ಹಾಕಿದ್ದಾರೆ ಇದರಲ್ಲಿ. ಇಲ್ಲಿ ಮಾರ್ಚ್ ಅಂತ ಹೇಳ್ತಾರೆ. ಇಲ್ಲಿ ಹಿಂದಿಂದ್ರಾಗ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಪೇಪರ್ 8 ಮೇ 2004. ಇಲ್ಲಿ ಇದನ್ನ ಹಿಂಗೆ ಹೇಳ್ತಾರೆ. ಇದ್ರ ಬಗ್ಗೆ ನಾವು ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ಬರೆದಿದ್ವಿ. ಇದು ಯಾವುದು ತಾಲೂಕು ಅಧಿಕಾರಿಗಳಿಗೆ ಕಣ್ಣಲ್ಲಿ ಕಾಣೋದಿಲ್ಲ. ಯಾಕಂದರೆ ಅವ್ರ ಕಡೆಯಿಂದ ಸಮಥಿಂಗ್ ತೊಗೊಳ್ಳಾರ್ದ ಇವರು ಮಿನಿ ಅಂಗನವಾಡಿಯಲ್ಲಿ ಮಾಡೋದಕ್ಕೆ ಹೆಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವರು. ಸಮಥಿಂಗ್ ತೊಗೊಳ್ಳಾರ್ದ ಮಾಡ್ಕೊಂಡು ಹೋಗ್ತಾರೆ ಇವರು. ಇಷ್ಟೆಲ್ಲ ಲೋಪದೋಷ ಇದ್ರೂ ಕರ್ತವ್ಯ ಲೋಪ ಆಗಿಲ್ಲ ಅಂತ ಹೇಳ್ತಾಳೆ. ಇನ್ನೂ ಒಂದು ಮೂಲ ದಾಖಲಾತಿ ಒಳಗಡೆ ಇನ್ನೂ ಒಂದು ಕೊಟ್ಟಿದ್ದಾರೆ ಅವರು. ಏನಂತ, ನಾವು ಕನಿಷ್ಠ 3 ತಕರಾರು ಕೊಟ್ಟಿದ್ದೀವಿ ಮೂಲ ದಾಖಲಾತಿ ಒಳಗಡೆ. ಏನು, ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವರು ಹೊರಡಿಸಿದ ನಡವಳಿಕೆ 12/8/2011. ಮಾನ್ಯ ಉಪನಿರ್ದೇಶಕರ ಪತ್ರ ಸಂಖ್ಯೆ 12/8/2011. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸೂಕ್ತ ಕ್ರಮ 20/9/2011. ಅಂದಿನ CDPO ಶಿತಾಳಿ ಮಾಡಿರೋದು ಇದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ ಸ್ವಲ್ಪ ಇದ್ರ ಕಡೆ ಗಮನ ಹರಿಸಿ ಹೇಳ್ತೀನಿ ನೋಡಿ. ಶಿತಾಳಿ ಅಂತೇಳ್ಬಿಟ್ಟು ಶಿಂದ್ಯಾ ಹೋದರು, ಡಿಸ್ಟಿಕ್ ಆಫೀಸರು, DD ಅವರು ಶಿತಾಳಿಗಿಂತ ಮುಂಚೆ ಮೋಹನ್ ಕುಮಾರಿ ಅಂತೇಳಿದ್ಲು 2010ರಾಗ. ಮೋಹನ್ ಕುಮಾರಿ ಅವ್ರು ಏನು ಮಾಡಿದರು, 2ನೇ ಕೇಂದ್ರದಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಕ್ಕೆ ಆದೇಶ ಪ್ರತಿ ಅವರೇ ನೀಡಿದ್ದಾರೆ. ಯಾರು? ಅಂದಿನ CDPO ಮೋಹನ್ ಕುಮಾರಿ 2ನೇ ಅಂಗನವಾಡಿ ಕೇಂದ್ರಕ್ಕೆ ಆದೇಶ ಪ್ರತಿ ನೀಡಿದ್ದಾರೆ. ಅಲ್ಲಿದ್ದಂತಕ್ಕಿನ್ನ ಬಸವ್ವ ಗಂಡ ಮಲ್ಲಿಕಾರ್ಜುನ ಗೌಡ ಉಳ್ಕುಂಟಿ ಇವ್ರ ಕೈಲಿದ್ದಕ್ಕಿನ್ನ ಹೊಳ್ಳಿ ಇವರಿಗೆ ಸ್ಥಾನ ಪಲಾಟನೆ ಮಾಡ್ತಾರೆ. ಎಲ್ಲಿ? 3ನೇ ಮಿನಿ ಕೇಂದ್ರಕ್ಕೆ. ಯಾವ ವರ್ಷದಲ್ಲಿ? 28/9/2011. 28/9/2011 ದೇವಮ್ಮನ ಕೈಯಲ್ಲಿ ಮಾಡ್ರಿ ಅಂತ ಹೇಳ್ಬಿಟ್ಟು ಆದೇಶ ಮಾಡ್ತಾರೆ. ಇಲ್ಲಿ ಎಲ್ಲಮ್ಮ ಏನು ಹೇಳ್ತಾಳ, ಹಿಂದೆ ತಿಳಿಸಿರುವ ಹಾಗೆ ಕೇಂದ್ರದ ಸಂಖ್ಯೆ ನಮೂದು ಆಗದ ಕಾರಣ ಅಂತ ಹೇಳ್ತಾರೆ. ಇಲ್ಲೊಂದು ಇದರೊಳಗಡೆ ಹೇಳ್ತಾರೆ, ಕೇಂದ್ರದ ಸಂಖ್ಯೆ ನಮೂದು ಆಗಿಲ್ಲ ಅಂತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ ಅಂತಂದ್ರೆ, ಯಾರಿಗೆ ಬರೀತಾರೆ ಇವರು, ಅಂತಂದ್ರೆ ಕೇಂದ್ರದ ಸಂಖ್ಯೆ ನಮೂದ ಈ ಹಿಂದೆ ಜಿಲ್ಲಾ ಕಚೇರಿಯಿಂದ
ಮಾದಾಪುರ 2 ಮತ್ತು 3ನೇ ಅಂಗನವಾಡಿ ಕಾರ್ಯಕರ್ತೆ ಆದೇಶ ನೀಡಿದ ಸಂದರ್ಭದಲ್ಲಿ ಕೇಂದ್ರದ ಸಂಖ್ಯೆ ನಮೂದಿಸದ ಕಾರಣ ಯಾವ ಕಾರ್ಯಕರ್ತೆ ಯಾವ ಕೇಂದ್ರದಲ್ಲಿ ಎಂದು ತಿಳಿಯದ ಕಾರಣ ಜಿಲ್ಲಾ ಕಚೇರಿಗೆ ಪತ್ರದ ವ್ಯವಹಾರ ಮಾಡಿದ ನಂತರ ಹಿರೇಮನ್ನಾಪುರ ಗ್ರಾಮಕ್ಕೆ ಮಂಜೂರಾಗಿರುವ ಮಿನಿ ಅಂಗನವಾಡಿ ಕೇಂದ್ರವನ್ನು 12/1/2011 ಮಾದಾಪುರಕ್ಕೆ ಸ್ಥಳಾಂತರಿಸಲಾಗಿದೆ ಅಂತ ಹೇಳ್ತಾರೆ ಇವರು. ಯಲ್ಲಮ್ಮ ಹಂಡಿಯವರೇ, ಇದನ್ನು ಯಾವಾಗಮ್ಮ ನೀವು ಅಂದಿನ ಅಧಿಕಾರಿಗಳರಾಗಲಿ ನೀವರಾಗಲಿ ಮಿನಿ ಅಂಗನವಾಡಿಗೆ ಯಾವಾಗಮ್ಮ ನೀವು ಕಾಲ್ಫಾರ್ಮ್ ಮಾಡಿದ್ರಿ? ಇದ್ರದ್ದು ದಾಖಲಾತಿ ಇದೆಯಾ ನಿಮ್ಮ ಹತ್ರ? ಮಿನಿ ಅಂಗನವಾಡಿಗೆ ದೇವಮ್ಮನ ಮನ್ನಾಪುರಕ್ಕೆ ಹಾಕಿದಾರನ್ನ ಮಾದಾಪುರಕ್ಕೆ ಸ್ಥಾನ ಪಲ್ಲಟನೆ ಮಾಡಿದ್ರಿ. ಮಕ್ಕಳ ಜನಗಣತಿನೇ ಇಲ್ಲ, ಅಲ್ಲಿ ಸ್ಥಾನ ಪಲ್ಲಟನೆ ಮಾಡ್ಯಾರ ಅವತ್ತಿನ ಅಧಿಕಾರಿಗಳು. ಇದು ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ವ? ಇದು ನಿಮ್ಮದು ಮಿನಿ ಅಂಗನವಾಡಿ. ನಿಮಗೆ ತಕರಾರು ಕೊಟ್ಟಿದ್ದೆ ಇದಕ್ಕೆ. ಇದೇ ಥರ ಕಸ್ತೂರಿ ಗಂಡ ರಾಮನಗೌಡ ಮಾಲಿ ಪಾಟೀಲ್ ಸಾಕಿನ್ ಮಾದಾಪುರ್ ಇವರು ಇದರ ಸಲುವಾಗಿ ತಕರಾರು ಕೊಟ್ಟಿರೋದು. ನೀವು ಹೇಳ್ಬೋದಿತ್ತಲ್ಲ. ಒಂದು ಹೈಕೋರ್ಟು ಆದೇಶ ಮಾಡಿದೆ 2000 ಇಲ್ಲಿ ನೀವು ಹೇಳ್ತೀರಿ, ಏನು ಹೇಳ್ತೀರಿ? ಹೈಕೋರ್ಟ್ ಆದೇಶದ ಪ್ರಕಾರ ಅಂತ ಹೇಳ್ತಾರೆ. ಹೈಕೋರ್ಟ್ ಎಂದು ಆದೇಶ ಮಾಡೈತಿ ಹೇಳ್ತೀನಿ. ಆದೇಶ ಮಾಡಿದ ದಿನಾಂಕನ ಹೇಳ್ಬಿಡ್ತೀನಿ. 2010 9ನೇ ತಿಂಗಳ 10ನೇ ತಿಂಗಳದಾಗ ಮಾಡೈತಿ. ಕೋರ್ಟ್ಗೆ ಹೋದ್ಮೇಲೆ ಕೋರ್ಟಲ್ಲಿ ಡಿಕ್ಲೇರ್ ಆಗ್ಬೇಕಾಯ್ತಾರೆ 9ನೇ ತಿಂಗಳದಾಗ ಡಿಕ್ಲೇರ್ ಮಾಡೈತಿ ಕೋರ್ಟು. ಡಿಕ್ಲೇರ್ ಮಾಡಿದ ಮೇಲೆ ಅವಾಗೇನ ಹಿರೇಮನ್ನಾಪುರಕ್ಕೆ ಅಂಗನವಾಡಿ ಹಿರೇಮನ್ನಾಪುರಕ್ಕೆ 3ನೇ ಮಿನಿ ಅಂಗನವಾಡಿ ಕೇಂದ್ರಕ್ಕೆ ಶ್ರೀಮತಿ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಇವರನ್ನು ಅಂದಿನ ದಿವಸ ಅಂದರೆ 2010 ಅಲ್ಲಿಗೆ ಹಾಕ್ತಾರೆ. ಅಲ್ಲಿಗೆ ಹೋಗಲ್ಲ ಅಂದಮೇಲೆ ಮಾದಾಪುರಕ್ಕೆ ಸ್ಥಾನ ಪಲ್ಲಟನೆ ಮಾಡಿದ್ದಾರೆ. ಇದರಲ್ಲಿ ಒಂದು 2010 ಆಗಿರೋದು ಮಿನಿ ಅಂಗನವಾಡಿ ಮೊದಲು ಬಂತು, ಮೇನ್ ಅಂಗನವಾಡಿ ಮೊದಲು ಬಂತು. ಅದು ಸ್ವಲ್ಪ ನಮಗೆ ಕ್ಲಿಯರಿಟಿ ಹೇಳಮ್ಮ ತಾಯಿ ನೀನು. ಕೇಂದ್ರದ ಸಂಖ್ಯೆ ನಮೂದಾಗಿಲ್ಲ ಅಂತ ಹೇಳ್ತಿದ್ದೆ. 2010 ಎರಡನೇ ಕೇಂದ್ರ ಮಂಜೂರಾಯಿತು. ಆ ಎಮ್ಮನ ಆರ್ಡರ್ ಕಾಪಿಯಲ್ಲಿ ಹೇಳ್ತಾರಲ್ಲಮ್ಮ, ಆ ಎಮ್ಮನ ಆರ್ಡರ್ ಕಾಪಿಯಲ್ಲಿ ಹೇಳ್ತಾರೆ ಏನಂತ, 2011 ಮಾದಾಪುರಕ್ಕೆ ಸ್ಥಾನ ಪಲ್ಲಟನೆ ಮಾಡ್ತಾರಂತಾರೆ. 2010 ಆದಮೇಲೆ 2011ಕ್ಕೆ ಸ್ಥಾನ ಪಲ್ಲಟನೆ ಮಾಡಿದ್ದು. 2011ಕ್ಕೆ ಸ್ಥಾನ ಪಲ್ಲಟನೆ ಮಾಡಿದ್ರೆ ಕೇಂದ್ರದಲ್ಲಿ ಮಾದಾಪುರಕ್ಕೆ ಸ್ಥಾನ ಪಲ್ಲಟನೆ ಮಾಡ್ತಾರೆ. ಅದನ್ನು ಮಾದಾಪುರಕ್ಕೆ ಇಲ್ಲಿ 3ನೇ ಕೇಂದ್ರ ಎಂದು ಪರಿವರ್ತನೆ ಮಾಡಿ ಮಿನಿ ಕೇಂದ್ರ ಎಂದು ಮಾದಾಪುರಕ್ಕೆ ಸ್ಥಾನ ಪಲ್ಲಟನೆ ಮಾಡ್ತಾರೆ. ಇಷ್ಟೆಲ್ಲ ಲೋಪದೋಷ ಇದ್ರೂ ನೀವು ಕಣ್ಣಿಗೆ ಕಾಂಡರೂ ಸಹಿತ ಕಾಣದಂಗೆ, ಕಣ್ಣಿಗೆ ಕಂಡರೂ ಸಹಿತ ಕಾಣದಂಗೆ ಮೇಲಿನ ಅಧಿಕಾರಿಗಳಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದೀರಿ ನೀವು. ಇದು ದೊಡ್ಡ ತಪ್ಪು. ನೀವು ಮೊದಲೇ ಮಾಡೋದು ಒಂದು ತಾಲೂಕು ಅಧಿಕಾರಿಯಾಗಿ ಮಾಡೋದು ದೊಡ್ಡ ತಪ್ಪು. ಇದು ಏನಂದ್ರೆ ಇದರಲ್ಲಿ ಮೂಲತಃ ದಾಖಲಾತಿ ಒಳಗಡೆ ಇನ್ನೂ ಒಂದು ಕೊಟ್ಟಿದ್ದಾರೆ ನಮಗೆ. ಏನಂದ್ರೆ ಯಲ್ಲಮ್ಮ ಹಂಡಿಯವರೇ, ನಿಮಗೊಂದು ಹೇಳ್ತೀನಿ ಕೇಳ್ರಿ. ಈಗ ನಾವು ಕೊಟ್ಟಂಥ ತಕರಾರು ನಿಮ್ಮ ಗಮನಕ್ಕೆ ಬಂದಿಲ್ಲ, ಆದರೆ ಆಯಮ್ಮ ಕೊಟ್ಟಿದ್ದಕ್ಕೆ ಒಂದಕ್ಕೆ ಎಷ್ಟು ಬೆಲೆ ಕೊಟ್ಟಿದ್ದೀರಿ ನೀವು ಅನ್ನೋದು ಹೇಳ್ತೀನಿ ನೋಡಿ. ಇಲ್ಲಿ ಯಲ್ಲಮ್ಮ ಹಂಡಿಯವರೇ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆ ಎಮ್ಮಂದು ಒಂದು ಪೇಪರಿಗೆ ನೀವು ಎಷ್ಟು ಬೆಲೆ ಕೊಟ್ಬಿಟ್ಟು ನಿಮ್ಮದೇ ಆದ ಇಲಾಖೆಯಲ್ಲಿ ಕೊಟ್ಟಿದ್ದಾರ. ಇದು ತಪ್ಪು ಅಂತ ನಿಮ್ಗೆ ಹೇಳೋಕ್ಕಾಗಲ್ವ? ಇದು ತಪ್ಪು, ಇದು ನಿಂಗೈತೆ ಮಾಡೋಕ್ಕೆ ಬರೋಂಗಿಲ್ಲ ರೀ, ಇದು ಹಿಂಗೈತಿ, ನೀವೇ ಕ್ರಮ ತೊಗೊಳ್ರಿ ಅಂತೇಳಿ ಹೇಳ್ಬೋದಿತ್ತಲ್ಲ. ನೀವು ಹೇಳಿದಿರಿ. ಎಲ್ಲಿ ಹೇಳಿದಿರಿ? ಸೂಕ್ತ ಮಾರ್ಗದರ್ಶನ ಕೋರಿ ಜಿಲ್ಲಾ ಅಧಿಕಾರಿಗಳಿಗೆ, ಜಿಲ್ಲಾ ಆಫೀಸರಿಗೆ ಬರೆದಿದ್ದು ಲೆಟ್ರಲ್ಲಿ ಅವರು ಹೇಳಿದಾರ. ಏನಂತ?
ಒಂದು ಪತ್ರಾಂಕಿತ ಅಧಿಕಾರಿಯಾಗಿ, ತಾಲೂಕು ಅಧಿಕಾರಿಯಾಗಿ ನೀವೇ ನಿಮ್ಮ ಹಂತದಲ್ಲಿ ಇದನ್ನು ಬಗೆಹರಿಸಿಕೊಳ್ಳಿ. ಇದು ನಮ್ಮ ಗಮನಕ್ಕೆ ಇರಲಾರದ ಕಾರಣ ನೀವು ಕೊಟ್ಟಂಥ ಆಧಾರದ ಮೇಲೆ ನಾವು ಆರ್ಡರ್ ನೀಡಿದ್ದೇವೆ ಅಂತ ಹೇಳ್ತಾರೆ ಅವರು. ಯಲ್ಲಮ್ಮ ಹಂಡಿ ಜಿಲ್ಲಾ DD ಅವರು ಬರೆದಿರೋದು ಅದನ್ನು. ನಿಮ್ಗೆ ಹಿಂದಿನ DD ಅವರು, ಅದಕ್ಕಿಂತ ಹಿಂದಿನ DD ಅವರು ಏನು ಹೇಳಿದ್ರು, ಪದ್ಮಾವತಿ ಅವರು ಅವನ್ನೆಲ್ಲ ದಾಖಲಾತಿ ತೊಗೊಂಡು ಬಾರಮ್ಮ ನೀನು ಇಲ್ಲಿ ಅಂತ ಹೇಳಿದ್ರು. ದಾಖಲಾತಿ ತರಿಸ್ಕೊಂಡು ಕೇಳಿದವ್ರು. ನಿಮ್ಗೆ ಕೇಳಿದ ಮೇಲೆ ನೀವೇನು ಹೇಳಿದ್ರಿ, ಮಿನಿ ಅಂಗನವಾಡಿಯಾಗಿ ಮಾಡಿದಾಳ್ರಿ ಅಂತ ಹೇಳಿದ್ರಿ. ನೀವು ಬೇಡ, ನಾವು ಹೇಳೋದು ಬೇಡ, ನೀವು ಹೇಳಿದ್ರಿ ಅವರಿಗೆ. ನೀವು ಕುಂತು ಡಿಸ್ಕಸ್ ಮಾಡಿದಿರಿ. ಅವತ್ತೇ ಆ ಅಮ್ಮನ ಆರ್ಡರ್ ಶೀಟ್ ಮೇಲೆ ಇಲ್ಲಿ ಮಿನಿ ಅಂಗನವಾಡಿ ಸಹಾಯಕ್ಕೆ ಸ್ಥಾನ ಇರುವುದಿಲ್ಲ, ಸಹಾಯಕ್ಕೆ ಸ್ಥಾನ ಇಲ್ಲದಿರುವಾಗ ಸ್ಥಾನ ಪಲ್ಲಟನೆ ಏಕೆ ಮತ್ತು ಸೇವಾ ಅವಧಿ ಪರಿಗಣನೆಗೆ ಬರುವುದಿಲ್ಲ ಅಂತ ಬರ್ದಾಳ ಅಂದಿನ DD ಪದ್ಮಾವತಿ ಮೇಡಮರು. ಈ ಅಮ್ಮ ಈಗ ಮುಂಬಡ್ತಿ ಹೊಂದಿದ ತಾಯಿನ ಉಳಿಸ್ಕೊಳಕ್ಕೆ ಓಡಾಡ್ತದೆ ಇರಲ್ರಿ. ನೀವು ಮುಂಬಡ್ತಿ ನೀಡಿದಿರಲ್ಲ, ಆ ಅಮ್ಮನ ಬಗ್ಗೆ ಎಷ್ಟು ಕಾಳಜಿ ಐತಿ ನಿಮಗೆ, ಇಷ್ಟರಲ್ಲೇ ಗೊತ್ತಾಗುತ್ತೆ ನಿಮಗೆ. ಆ ಅಮ್ಮ 2ನೇ ಕೇಂದ್ರದಾಗ ಮಾಡಿದೆ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಮಕ್ಕಳಿಗೆ ಸುಳ್ಳು ಹೇಳೋ ಪಾಠ ಹೇಳ್ತಾರಲ್ರಿ ಇವರು. ಮಕ್ಕಳಿಗೆ ಪಾಠನೂ ಸುಳ್ಳು ಹೇಳ್ತಾರಲ್ರಿ ನೀವು. ಏನು ಸುಳ್ಳು ಹೇಳಿದಾಳ ಅಂತಂದ್ರೆ ನೋಡಿ, ಇಲ್ಲಿ ಆ ಅಮ್ಮ ಒಂದು ಬರೆದು ಕೊಟ್ಟಿದ್ದಾಳೆ. ಮಾನ್ಯ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ತಾಲೂಕು ಕುಷ್ಟಗಿ ಜಿಲ್ಲಾ ಕೊಪ್ಪಳ. ವಿಷಯ: ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನನ್ನನ್ನು ಬಡ್ತಿ ಹೊಂದಿಸುವ ಬಗ್ಗೆ. ಅಮ್ಮ ತಾಯಿ ಲಕ್ಷ್ಮಮ್ಮ, ನೀನು ಯಾವ ಕೇಂದ್ರದಲ್ಲಿ ಮಾಡಿದೆಯಮ್ಮ ತಾಯಿ? ನೀನು ಯಾರ ಕೈ ಕೆಳಗಡೆ ಮಾಡಿದೆಯಮ್ಮ ತಾಯಿ? ನಿನಗೆ ಅದು ತಲೆಯಲ್ಲಿ ಇದೆಯಾ? 2ನೇ ಕೇಂದ್ರ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೆಯಲ್ಲ ನೀನು. 3ನೇ ಮಿನಿ ಕೇಂದ್ರದಾಗ ಮಾಡಿಬಿಟ್ಟು 2ನೇ ಕೇಂದ್ರ ಅಂತ ಹೇಳ್ತಾ ಇದೆಯಲ್ಲ. ಈ ಥರ ಸುಳ್ಳು ದಾಖಲಾತಿ ಬರೆದು ಕೊಟ್ಟಿದೆಯಲ್ಲ ನೀನು. ನಿಮಗೇನಾದರೂ ಒಂದು ಸ್ವಲ್ಪ ಬುದ್ಧಿ ಇದೆಯೇನಮ್ಮ ತಾಯಿ? ಅದರಲ್ಲಿ ನೀನು ಸುಳ್ಳು ಹೇಳಬೇಕಾ? ಆದರೆ ಈಗ ನೀನೇ ಎಷ್ಟು ಸುಳ್ಳು ಹೇಳ್ತೀನಿ ಅಂತಂದ್ರೆ ಮಕ್ಕಳಿಗೆ ಎಷ್ಟು ಸುಳ್ಳು ಪಾಠ ಹೇಳ್ಬಾರ್ದು ನೀವು ಅಲ್ಲಿ ಶಾಲೆ ಒಳಗಡೆ. ಅಮ್ಮ ಲಕ್ಷ್ಮಮ್ಮ, ಮೊನ್ನೆ ನಿನ್ನ ಕೈ ಕೆಳಗಡೆ ಕೆಲಸ ಮಾಡುವಂಥ ಅಂಗನವಾಡಿ ಸಹಾಯಕಿ ಕನಿಷ್ಠ 1 ತಿಂಗಳ 2 ತಿಂಗಳ 1 ತಿಂಗಳಿಂದ 2 ತಿಂಗಳ ತನಕ ಕೆಲಸಕ್ಕೆ ಹಾಜರಾಗಿಲ್ಲ. ಇದು ಸೆಪ್ಟೆಂಬರು, ಹಿಂದೆ ಆಗಸ್ಟ್, ಜೂನ್, ಜುಲೈ, ಆಗಸ್ಟ್ ಈ 2 ತಿಂಗಳನ್ನು ಆ ಅಮ್ಮ ಕೆಲಸಕ್ಕೆ ಹಾಜರಾಗಿಲ್ಲ. ಅಂಥದ್ರಲ್ಲಿ ನೀವು ಅವ್ರ ಮಗಳಿಗೆ ಕರೆಸ್ಕೊಂಡು ಕೆಲಸ ಮಾಡಿದ್ದೀರಿ ನೀವು. ಆ ಅಮ್ಮನ ಕರೆಸ್ಕೊಳ್ಳೋಕೆ ನಿನಗೆ ಯಾರಮ್ಮ ಅಧಿಕಾರ ಕೊಟ್ಟರು? ಒಂದು ವೇಳೆ ಮಕ್ಕಳಿಗೆ ಏನಾರ ಆದರೂ ಯಾರು ಜವಾಬ್ದಾರಿ? ಲಕ್ಷ್ಮವ್ವ, ನಾಗಮ್ಮ ಗುಂಡೂರ್, ಹಿರೇಮನ್ನಾಪುರದ ಮೇಲ್ವಚಾರಿಕೆ ನಾಗಮ್ಮ ಗುಂಡೂರ್, ಏನು ನಿದ್ದೆ ಮಾಡ್ತಾ ಇದ್ದೀರಿ ನೀವು? ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಏನು ನಿದ್ದೆ ಮಾಡ್ತಾ ಇದ್ದೀರಿ ನೀವು? ಯಲ್ಲಮ್ಮ ಹಂಡಿ 2 ತಿಂಗಳ ಗಂಟಲೆ ಸಹಾಯಕ್ಕೆ ಆದವ್ರು ಕೆಲಸ ಮಾಡಲಾರ್ದ ಅವ್ರ ಮಗಳು ಕಳಿಸಿದಾರಲ್ಲ, ಅದ್ರ ಪೇಮೆಂಟ್ ಹೆಂಗೆ ಮಾಡಿದ್ದೀರಿ ನೀವು? ಮತ್ತೆ ನಾವು ತಪ್ಪು ಮಾಡಲ್ಲ, ಕಾನೂನು ಪ್ರಕಾರ ಇದ್ದೀವಿ ಅಂತಲ್ಲ, ಇದೇನಾ ನಿಮ್ಮ ಕಾನೂನು? ಮಗಳು ಮಾಡೋಕ್ಕೆ ಅವಕಾಶ ಇದೆಯಾ? ಹಾಗಾದರೆ ನಾನು ಒಂದು ಹೆಣ್ಮಗಳು ಕಳಿಸ್ತೀರಿ, ಅಲ್ಲಿ ಕೆಲಸ ಕೊಡ್ರಿ ನೀವು. ಬೇಡ, ನಿಮ್ಮ ಮನೇಲಿ ಬಟ್ಟೆ ತೊಳ್ಯಾಕತ್ರಿ, ಕರ್ಕೊಂಬಂದುಬಿಡ್ತೀನಿ. ಯಲ್ಲಮ್ಮ ಹಂಡಿ ಅವರೇ, ಯಾಕಮ್ಮ ಅವತ್ತು ನಾನು ಫೋನ್ ಎತ್ತಲಿಲ್ಲ? ನೀನು ಯಾಕಮ್ಮ ಫೋನ್ ಎತ್ತಲಿಲ್ಲ? ಫೋನ್ ಹಚ್ಚಿದ್ರೆ ಫೋನ್ ಎತ್ತಲ್ಲ. ನಾಗಮ್ಮ ಗುಂಡೂರಿಗೆ ಫೋನ್ ಮಾಡಿದರೆ ಅವ್ರು ಎತ್ತಿದ್ರು, ಮಾತಾಡಿದ್ದೀನಿ ಅವ್ರ ಹತ್ರ. ಆ ರೆಕಾರ್ಡಿಂಗ್ ಸಮಿತಿಗೆ ಇಟ್ಕೊಂಡಿದ್ದೀನಿ ನಾನು. ಆ ರೆಕಾರ್ಡಿಂಗ್ ಇಟ್ಕೊಂಡಿದ್ದೀನಿ. ಒಂದಲ್ಲ ಒಂದು ದಿನ ಸಮಯ ಬಂದಾಗ ಆ ರೆಕಾರ್ಡಿಂಗ್ ಪ್ರೊಡ್ಯೂಸ್ ಮಾಡ್ತೀನಿ. ಯಲ್ಲಮ್ಮ ಹಂಡಿ, ಪೇಮೆಂಟ್ ಮಾಡಿದೆಯಲ್ಲ ನೀನು 2 ತಿಂಗಳ ಮಗಳಿಗೆ ಕಳಿಸಿದಕ್ಕೆ, ಮಗಳ ಹೆಸರನ್ನ ಸೈನ್ ಯಾರು ಮಾಡಿದ್ರು ಆ ರಿಜಿಸ್ಟ್ರಲ್ಲಿ? ಮಗಳು ಮಾಡಿದಾಳ, ಅವ್ರ ತಾಯಿ ಮಾಡಿದಾಳ? ಏನು ನಿನ್ನ ಕೈ ಕಡೆ ಕೆಲಸ ಮಾಡ್ತಾಳಲ್ಲ ಕಾರ್ಯಕರ್ತೆ, ಉಡಿ ತುಂಬಿಸ್ಕೊಂಡು ಮುಂಬರ್ತಿ ನೀಡಿದಿರಲ್ಲ, ಆ ಅಮ್ಮ ಸೈನ್ ಮಾಡ್ತಾಳ ಆ ಅಮ್ಮನ ಜಾಗಕ್ಕೆ? ನೋಡೋಣ.
ಮುಂದೆ ಬರ್ತಾ ಇರಲಿ. ಈಗ ಮುಂದೆ ಐತಿ ಹೇಳ್ತೀನಿ. ಇನ್ನು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನನ್ನನ್ನು ಮುಂಬಡ್ತಿ ಹೊಂದಿಸುವ ಬಗ್ಗೆ ಶ್ರೀಮತಿ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ, ತಾಲೂಕು ಕುಷ್ಟಗಿ, ಮಾದಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 2ರಲ್ಲಿ ಅಂತ ಹೇಳ್ತಾಳೆ. ಯಲ್ಲಮ್ಮ ಹಂಡಿ, ನಾಗಮ್ಮ ಗುಂಡೂರು 2ನೇ ಕೇಂದ್ರದಾಗ ಮಾಡಿದಾಳ. ನಮ್ಮ ಕನಿಷ್ಠ ನೀವು 2022ರಾಗ ಬಂದಿದ್ದೀರಿ, ಈಗ 25 3 ವರ್ಷ ಆದ್ರೂ ಆ ಅಮ್ಮ ಎಲ್ಲಿ ಮಾಡಿದಾಳ? ನಿನ್ನ ಕಣ್ಣು ಮುಂದನ CC ಕ್ಯಾಮ್ರಾದಲ್ಲಿ ಎಂಟ್ರಿ ಆದಂಗೆ ನಿನ್ನ ಕಣ್ಣು ಮುಂದನ ನೀನೇ ಕುಂತು ಸ್ವತಃ ನೋಡಿರೋದು. ಇದು ದೇವಮ್ಮ ಸುಳ್ಳು ಹೇಳಿದಳ. ಇದು ಯಾವ ಕೇಂದ್ರ ಅಲ್ಲ ಅಂತೇಳಿ 1 ನಂಬರ್ ರಿಜಿಸ್ಟ್ರಲ್ಲಿ ಪ್ರತಿ ತಿಂಗಳ ನೀವು ಮೀಟಿಂಗ್ ತೊಗೊಳ್ತಾ ಇದ್ದೀರಿ. ಪ್ರತಿ ತಿಂಗಳ ಮೀಟಿಂಗ್ ತೊಗೊಳ್ತೀರಿ. ತಾಲೂಕು ಅಧಿಕಾರಿ ಮತ್ತು ಹಿರೇಮನ್ನಾಪುರದ ಮೇಲ್ವಿಚಾರಿಕೆ ನಾಗಮ್ಮ ಗುಂಡೂರು ಅವರು ಹಾಜರಾತಿ ಪುಸ್ತಕ ಆದರೂ ನೋಡಲಿಲ್ಲವಮ್ಮ. ನೀವು ಕಣ್ಣು ತೆಗೆದು ನಜರ್ ಚುಕ್ಕಿ ಅಂತ ಕೊಡ್ತಾ ಇದೆಯಲ್ಲ, ಹಾಜರಿ ಪುಸ್ತಕದಲ್ಲಿ 2010ರಿಂದ ಇಲ್ಲಿಯ ತನಕ ಈಗೇನಾದರೂ 3ನೇ ಕೇಂದ್ರ ಅಂತ ಹೇಳ್ಬಿಟ್ಟು ಬೋರ್ಡ್ ಹಾಕೊಂಡಿದ್ದಾರೆ. ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಅದು ಇರಲಿ. ಈಗ ಇಲ್ಲಿಯ ತನಕ ನಾನು ಆರೋಪ ಮಾಡೋ ತನಕ 25ರ ತನಕನೂ 2010ರಿಂದ ಬಸವ್ವ ಗಂಡ ಮಲ್ಲಿಕಾರ್ಜುನಗೌಡ ಉನ್ಕುಂಟಿ 2ನೇ ಕೇಂದ್ರ ಅಂತ ಬರ್ಕೊಂಡು ಬರ್ತಾಳೆ. ಅದು ಇರುವ ವಾಸ್ತವ. ಆಯಮ್ಮ ಬರೆದಿದ್ದು ಒಪ್ಪಿಕೊಳ್ಳೋ ಮಾತು. ಸಾರ್ವಜನಿಕವಾಗಿ ಅಥವಾ ಇಲಾಖೆ ಒಳಗಡೆ ಆಗಲಿ ಒಪ್ಪಿಕೊಳ್ಳೋ ಮಾತು. ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಇವರು ಯಾವ ಮಾನದಂಡಗಳ ಮೇಲೆ ನಂದು 2ನೇ ಕೇಂದ್ರ ಅಂತೇಳ್ಬಿಟ್ಟು ಒಂದು ಮಗುಗೆ ದುಡಿಕಣ ಕೊಟ್ಟಿದ್ದಾಳಲ್ಲಮ್ಮ ತಾಯಿ ಯಲ್ಲಮ್ಮ ಹಂಡಿ. ಇದು ನಜರ್ ಚುಕ್ಕಿನ? ಇದು ನಿಮ್ಮ ಕಣ್ಣಿಗೆ ನಜರ್ ಚುಕ್ಕಿನ? ಇದು ನಿಮ್ಮ ಗಮನಕ್ಕೆ ತಂದಿವಲ್ಲ, ಇದಕ್ಕೂ ನಜರ್ ಚುಕ್ಕಿನ ಅಂತ ಕೊಡ್ತೀರಾ ನೀವು? ಎಲ್ಲಿ? ಜಂಟಿ ನಿರ್ದೇಶಕರಿಗೆ ಇದನ್ನ ಕೊಡ್ತೀರೇನ್ರಿ ನೀವು ಮಾಹಿತಿನ? ಒಂದು ಮಗು ಜೀವನದಲ್ಲಿ ನಾನು ಆವಾಗಲೇ ಯಲ್ಲಮ್ಮ ಹಂಡಿಯವ್ರ ಬಗ್ಗೆ ಒಂದು ಮಾತಾಡಿದೆ. ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಅಂದರೆ ಏನು ತಿಳ್ಕೊಂಡಿದ್ದೀರಾ ಅಂತ ಕೇಳಿದೆ. ನಾವು ಒಂದು ಮಗು ಹುಟ್ಟಿ 1 ವರ್ಷ ಆಯಿತು ಅಥವಾ 2 ವರ್ಷ ಆಯಿತು ಅಂದ್ರೆ ನಿಮ್ಮ ಅಂಗನವಾಡಿ ಕೇಂದ್ರಕ್ಕೆ ಸಾಲಿಗೆ ಬರ್ತಾವೆ. ಶಿಶು ಅಭಿವೃದ್ಧಿ ಯೋಜನಾ ಅಂತ ಹೇಳ್ಬಿಟ್ಟು ಸಾಲಿಗೆ ಬರ್ತಾವೆ ಅಂಗನವಾಡಿ ಕೇಂದ್ರಕ್ಕೆ. ಆ ಮಗುವಿಗೆ 2ನೇ ಕೇಂದ್ರ ಅಂತೇಳಿ ಸುಳ್ಳು ಕೊಡ್ತಾಳೆ. ಇಲ್ಲಿ ಆ ಅಮ್ಮನ ಆದೇಶ ಪ್ರತಿ ಒಳಗಡೆ ಏನು ಹೇಳುತ್ತಾ, 3ನೇ ಮಿನಿ ಕೇಂದ್ರ ಹಿರೇಮನ್ನಾಪುರದಿಂದ ಸ್ಥಾನಪಲ್ಲಟನೆಗೊಂಡ ಮಿನಿ ಕೇಂದ್ರ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡ್ರು ಅಂತ ನೀವೇ ಹೇಳ್ತೀರಿ. ನಾವು ಕಂಪ್ಲೇಂಟ್ ಒಳಗಡೆ ರೈಸ್ ಮಾಡಿದ್ದು ಸುಳ್ಳಲ್ಲ. ಹಾಗಾದ್ರೆ ನಾವು ಕಂಪ್ಲೇಂಟಲ್ಲಿ ಮಾಡಿದ್ದು ಸುಳ್ಳಲ್ಲ. ನಾವು ಹೇಳಿದ್ದಕ್ಕೆ ನೀವು ನಜರ್ ಚುಕ್ಕಿ, ಅವ್ರು ಮಾಡಿದ್ದು ಮಾತ್ರ ನಜರ್ ಚುಕ್ಕಿ ಅಲ್ಲ. ನಾವು ಮಾತಾಡಿದ್ದು, ನಾವು ನೋಡೋದು, ನಾವು ಕೇಳೋದು, ನಾವು ತಕರಾರು ಕೊಡೋದು ತಪ್ಪು. ಆದರೆ ಈ ಅಮ್ಮ 2ನೇ ಕೇಂದ್ರ ಅಂತೇಳಿ ಬರಿತಾಳಲ್ಲ, 2ನೇ ಕೇಂದ್ರ ಅಂತೇಳಿ ಬರೆದು 2010ರಿಂದ ಇಲ್ಲಿಯ ತನಕ ಪೂರ್ಣ ಅವಧಿ ಭತ್ತೆಯನ್ನು ತಗೊಂಡ್ರಲ್ಲ, ತಮ್ಮ ಪೇಮೆಂಟ್ ತೊಗೊಂಡಿದ್ದಾರಲ್ಲ, ಪಗಾರ ತೊಗೊಂಡಾರಲ್ಲ, ಅದನ್ನು ಕಟ್ಸಿಕೊಂಡಿದ್ದೇ ನಮ್ಮ ತಾಯಿ ಯಲ್ಲಮ್ಮ ಹಂಡಿ. ಇರಲಿ, ಆ ಪೇಮೆಂಟ್ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬೇರೆ ಅದಕ್ಕೆ ಆದಂಥ ಮತ್ತೊಂದು ಮಾಹಿತಿ ಕೇಳಿದ್ದೀನಿ. ಅದಕ್ಕೆ ಏನು ಉತ್ತರ ಕೊಟ್ಟಿದ್ರಿ ಹೇಳ್ತೀನಿ. 2ರಲ್ಲಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಅಂತ ಹೇಳ್ತಾಳೆ. 2ರಾಗ ಮಾಡಿದೀಯ ಲಕ್ಷ್ಮವ್ವ? 2ನೇ ಕೇಂದ್ರನೂ ಮಾಡಿದ್ದ ಲಕ್ಷ್ಮವ್ವ. ಈ ಅಮ್ಮ ಬರೆದು ಕೊಟ್ಟಿದ್ದು ಸುಳ್ಳು, ನಾವು ತಕರಾರು ಕೊಟ್ಟಿದ್ದು ಸುಳ್ಳು. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ನಾವು ತಕರಾರು ಕೊಟ್ಟಾಗನು 2ನೇ ಕೇಂದ್ರದ ಸಹಾಯಕಿಯಾಗಿ ಆಯ್ಕೆಯಾಗಿದ್ದು 2010ರಾಗ. ಆದರೆ 8 ತಿಂಗಳ ಕಾಲ ಮಾತ್ರ ಬಸವ್ವ ಗಂಡ ಮಲ್ಲಿಕಾರ್ಜುನಗೌಡ ಉನ್ಕುಂಟಿ 2ನೇ ಕೇಂದ್ರದಲ್ಲಿ 8 ತಿಂಗಳ ಮಾತ್ರ ಮಾಡಿದ್ದಾಳೆ. ಉಳಿದ 12/1/2011ರಲ್ಲಿ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಇವರ ಕೈಯಲ್ಲಿ ಮಿನಿ ಅಂಗನವಾಡಿ ಕೈಯಲ್ಲಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಲು 12/1/2011ಕ್ಕೆ ಸ್ಥಾನಪಲ್ಲಟನೆ ಮಾಡಿ ಆದೇಶ ಮಾಡಿದ್ದಾರೆ. ಅದಕ್ಕೆ ನಾವೇನು ತಕರಾರು ಕೊಟ್ಟಿದ್ದೀವಿ, ಇದು ಸೇವಾ ಅವಧಿ ಪರಿಗಣನೆಗೆ ಬರುವುದಿಲ್ಲ,
ಇದನ್ನು ಅರ್ಜಿ ಕರೀರಿ ಅಂತ ಕೊಟ್ಟಿದ್ವಿ ನಾವು. ನಮ್ಮದೆಲ್ಲ ನಜರ್ ಚುಕ್ಕಿ, ಇವ್ರು ಮಾಡಿದ್ದೆಲ್ಲ. ಇದಕ್ಕೇನು ಹೇಳಬೇಕು ಯಲ್ಲಮ್ಮ ಹಂಡಿಯವರೇ? ನಾವು ಕೊಟ್ಟಿದ್ದೆಲ್ಲ ನಜರ್ ಚುಕ್ಕಿ ಅಥವಾ ನೀವು ಕೊಟ್ಟಿದ್ದು ನಜರ್ ಚುಕ್ಕಿ? ನಾವು ಬರೆದದ್ದು ನಜರ್ ಚುಕ್ಕಿನ, ನೀವು ಕೊಟ್ಟಿದ್ದು ನಜರ್ ಚುಕ್ಕಿನ? ಆಯಿತು ಯಮ್ಮ, ಈ ಮೂಲಕ ತಮ್ಮಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ, ನಾನು ದಿನಾಂಕ 8/7/2010 ಇಲ್ಲಿಯವರೆಗೆ ಸುಮಾರು 12 ವರ್ಷಗಳಿಂದಲೂ ತಮ್ಮ ಇಲಾಖೆಯ ಆದೇಶದಂತೆ ಸಹಾಯಕಿಯ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ. ಲಕ್ಷ್ಮವ್ವ 8/7/2010 ತಮ್ಮ ಇಲಾಖೆಯ ಆದೇಶದಂತೆ. ನಿಮ್ಮ ಇಲಾಖೆಯ ಆದೇಶ ಏನಾಯ್ತು ಗೊತ್ತಾ ಲಕ್ಷ್ಮವ್ವ? ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿ ಸ್ಥಾನ ಇರಲ್ಲ. ನೀನು ಅಂಥ ಕಾರ್ಯಕರ್ತೆ ಕೆಳಗಡೆ ನೀನು ಕೆಲಸ ಮಾಡಿದೀಯ. ಸುಳ್ಳು ಹೇಳಿಕೆ ಕೊಟ್ಟಿದ್ದೀರಲ್ರಿ, ಸುಳ್ಳು ದಾಖಲಾತಿ ನೀಡಿದಿರಲ್ರಿ ಲಕ್ಷ್ಮವ್ವ ಅವರೇ. ಇದು ನಿಮಗೆ ಅಂಗನವಾಡಿ ಕಾರ್ಯಕರ್ತೆ, ಮತ್ತು ನಿಮಗದೊಂದು ಪಟ್ಟ. ಯಲ್ಲಮ್ಮ ಹಂಡಿಯವ್ರೆ, ಇದನ್ನು ನೀವು ಹೆಂಗೆ ಒಪ್ಕೊಂಡ್ರಿ? ಅಲ್ಲಿ ಮಿನಿ ಅಂಗನವಾಡಿ ಕೇಂದ್ರ ಅಂತೇಳಿ ಜಂಟಿ ನಿರ್ದೇಶಕರಿಗೆ ಬರೆದಿದ್ದೀರಿ, ಇಲ್ಲಿ 2ನೇ ಕೇಂದ್ರ ಅಂತೇಳಿ ಹೇಳ್ತಾ ಇದ್ದಾಳೆ ಅಮ್ಮ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರಾದಂತೆ ಸ್ಪಷ್ಟವಾಗಿ ತಾವು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. 8/7/2010 ಅಂತ ಹೇಳ್ತಾಳೆ ಅಮ್ಮ ಸಹಾಯಕಿ, ಮಿನಿ ಅಂಗನವಾಡಿ ಸಹಾಯಕಿ. 2ನೇ ಕೇಂದ್ರದಲ್ಲಿ ಮಾಡಿಲ್ಲ, ಇಲ್ಲಿ 2ನೇ ಕೇಂದ್ರದಲ್ಲಿ ಸಹಾಯಕಿಯಾಗಿ ಅಂತ ಹೇಳ್ತಾಳೆ. ಅಲ್ಲಿ ನೇಮಕಾತಿಯಲ್ಲಿ 1ನೇ ಕೇಂದ್ರದ ಸಹಾಯಕಿಯಾಗಿ 10 ವರ್ಷ ಸೇವೆ ಸಲ್ಲಿಸಿದ್ದಾಳೆ ಅಂತ ಹೇಳ್ತಾಳೆ. ಯಾರು? ಅಮರೇಶ್ ಸಿಡಿಪು. ಇದನ್ನು ಅಬ್ಜೆಕ್ಷನ್ ಮಾಡಿದಕ್ಕನ ಅಂದಿನ ಅಧಿಕಾರಿನ ಅಂದ್ರೆ ಮೋಹನ್ ಕುಮಾರಿ ಅವ್ರನ್ನ ಬರೀ 4 ತಿಂಗಳ ಮಾತ್ರ ಕುಷ್ಟಗಿ ತಾಲೂಕು ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ರು. ಅದಾದ ತಕ್ಷಣ ಅಮ್ಮನ್ನ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರು. ಬಿಡು, ಅದಾಗಿದ್ದು ಹೋಗಿದ್ದು ನಿಜ, ಅವ್ರು ಬರೆದಿಟ್ಟೋಗಿದ್ದು ನಿಜ. 2ನೇ ಕೇಂದ್ರ ಬಸಮ್ಮಂದು, 3ನೇ ಕೇಂದ್ರ ದೇವಮ್ಮಂದು. ಆದರೆ ಹಿರೇಮನ್ನಾಪುರದಿಂದ ಸ್ಥಾನ ಪಲಾಟನೆ ಆಗೈತೆ ಅಂತ ಹೇಳ್ತಾರೆ. ಮತ್ತೆ ಏನು ಹೇಳ್ತಾರೆ ಇವರು? ಆದೇಶದಂತೆ ಸಹಾಯಕಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನನ್ನ ವಿದ್ಯಾರ್ಥಿ SSLC NTC ಆಗಿದ್ದು, ಈಗ ನನಗೆ ತಿಳಿದು ಬಂದಿರುವ ವಿಷಯ ಏನೆಂದರೆ, ಮಾದಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 1ರಲ್ಲಿ ಅಮ್ಮ ಲಕ್ಷ್ಮವ್ವ, ಇದರಲ್ಲಿ ಮಾತ್ರ ಸ್ಪಷ್ಟವಾಗಿ ಮಾದಾಪುರ 1ನೇ ಕೇಂದ್ರ ಅಂತೇಳಿ ಇವಾಗ ನಿಮ್ಮ ಗಮನಕ್ಕೆ ಬಂತನಮ್ಮ. ಇದನ್ನು ಓದಲಿಲ್ಲ ನಮ್ಮ ಯಲ್ಲಮ್ಮ ಹಂಡಿಯವರ ನೀವು? ಆಯಮ್ಮ ಬರೆದು ಕೊಟ್ಟ ಮುಂಬಡ್ತಿಗೆ ಬರೆದು ಕೊಟ್ಟಿರತ್ತಂತ ಸುಳ್ಳು ದಾಖಲಾತಿ. ಕೇಂದ್ರ ಸಂಖ್ಯೆ 1 ಅಂತ ಹೇಳ್ತಾರೆ. ನೀವು ಕೇಂದ್ರ ಸಂಖ್ಯೆ ನಮೂದು ಆಗಿಲ್ಲ ಅಂತ ಹೇಳ್ತೀರಿ ನೀವು. ಆ ಒಬ್ಬ ಸಹಾಯಕಿ 2010ರಿಂದ 2ನೇ ಕೇಂದ್ರ ಅಂತ ಹೇಳ್ತಾಳಾಕಿ. ನೀವು ಕೇಂದ್ರದ ಸಂಖ್ಯೆ ನಮೂದು ಆಗಿಲ್ಲ ಅಂತ ಹೇಳ್ತಾ ಇದ್ರಿ ಯಲ್ಲಮ್ಮ ಹಂಡಿ. ಎಷ್ಟಮ್ಮ ಉಡಿ ತುಂಬಿಸ್ಕೊಂಡಿದೀಯ ಈ ಕೇಸ್ನ ಮುಚ್ಚಾಕಕ್ಕೆ? ಈ ಕೇಸ್ ಮುಚ್ಚಾಕಕ್ಕೆ ಎಷ್ಟು ಉಡಿ ತುಂಬಿಸ್ಕೊಂಡಿದ್ಯಮ್ಮ? ಇರಲಿ, ಮುಂದೆ ಮಾತಾಡ್ತೀನಿ. ಇನ್ನು ಮುಂದೆ ಬೇಜಾನಿದೆ, 10 ವರ್ಷದ ವಿಷಯ. 1ರಲ್ಲಿ ಕಾರ್ಯನಿರ್ವಹಿಸಿದ್ರು ಅಂಗನವಾಡಿ ಕಾರ್ಯಕರ್ತೆ ಶ್ರೀಮತಿ ಪಕ್ಕಮ್ಮ ಸಾಹುಕಾರ್ ಇವರು ಮೇ 31, 2022 ನಿವೃತ್ತರಾಗುತ್ತಾರೆ ಎನ್ನುವ ವಿಷಯ ಕುರಿತು ನನಗೆ ಗೊತ್ತಾಗಿರುತ್ತದೆ. ಆಯಿತು, ಅವ್ರದ್ದು ರಿಟೈರ್ಡ್ ಆದರು, ಅವ್ರು ಹೋದರು, ಅವ್ರು ಮಾಡಿದರು, ಬಂದರು. ಇಲ್ಲಿ 1ನೇ ಕೇಂದ್ರದಲ್ಲಿ 10 ವರ್ಷ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ ಮಹಿಳೆ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಅಂತ ಹೇಳ್ತಾರೆ. ಯಲ್ಲಮ್ಮ ಹಂಡಿಯವರೇ, ನಾವೆಲ್ಲರೂ
ಸಹಾಯಕಿಯರದು ಕಾರ್ಯಕರ್ತರು 3 ಕಾರ್ಯಕರ್ತರು. ಮೊದಲನೇ ಅಂಗನವಾಡಿ ಕಾರ್ಯಕರ್ತೆ ಪಕ್ಕಮ್ಮ ಅವ್ರದ್ದು ಲೋಪದೋಷ ಇಲ್ಲ. ದೇವಮ್ಮ ಮತ್ತು ಬಸಮ್ಮಂದು ಲೋಪದೋಷ. ಇಡೀ 5 ಪೇಜ್ ಬರೆದಿಟ್ಟಿದ್ವಿ ನಾವು ತಕರಾರು ಕೊಡ್ಬೇಕಾದ್ರೆ. ನಿಮಗೆ ಇದು ಗಮನಕ್ಕೆ ಬರಲಿಲ್ಲ ತಾಯಿ. ಒಂದು ದಿನ ನಿಮ್ಮ ಚೇಂಬರಿಗೆ ಬಂದು ಕೇಳಿದ್ರಂದ್ರೆ ಇಲ್ರಿ ಎಲ್ಲ ನಾನು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀನಿ ಅಂತ ಹೇಳಿದ್ರಲ್ಲ. ಏನಮ್ಮ ನೀನು ಸ್ಟಡಿ ಮಾಡ್ತಾ ಇದೆಯಾ ಇಲ್ಲಿ? 10 ವರ್ಷ ಸೇವೆ 1ನೇ ಕೇಂದ್ರದಲ್ಲಿ 10 ವರ್ಷ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ ಮಹಿಳೆ ಲಕ್ಷ್ಮವ್ವ ಗಂಡ ಬಸವರಾಜ ಕರಡಿನ 1ನೇ ಕೇಂದ್ರಕ್ಕೆ ಮುಂಬಡ್ತಿ ನೀಡಲಾಗಿದೆ ಅಂತ ಹೇಳ್ತಾರೆ. ನೀವು ಅಂದಿನ ಅಧಿಕಾರಿ, ನೀವು ಇದು ನಜರ್ ಚುಕ್ಕಿ ಅಂತ ಕೊಟ್ರಿ. ಆಯಿತು. 2007ರಿಂದ ಕನಕಮ್ಮ ಗಂಡ ಹನುಮಪ್ಪ ವಡ್ಡರ್ ಅಂದ್ರೆ ಬೋವಿ ಸಮಾಜದವರು 2007ರಿಂದ ಈಗ ಪ್ರೆಸೆಂಟ್ 25 ತನಕನೂ ಆಯಮ್ಮ ಅಲ್ಲಿದಾಳ. 2007ರಿಂದ ಈಗ ಪ್ರೆಸೆಂಟ್ ಇನ್ನೊಂದು 3-4 ತಿಂಗಳು ಇರ್ಬೋದು ಆಯಮ್ಮಂದು ರಿಟೈರ್ಡ್ ಆಗೋಕ್ಕೆ. ಅದು ಸೆಕೆಂಡ್ ವಿಷಯ. 10 ವರ್ಷ ಅಲ್ಲಿ ಎಲ್ಲಿ ಮಾಡಿದ 1ನೇ ಕೇಂದ್ರದಲ್ಲಿ ಮಾಡಿದಾಳೆ ಅಂತಂದ್ರೆ ಇರ್ತಕ್ಕಂಥ ಸಹಾಯಕಿನ ಎಲ್ಲಿ ಕಳಿಸಿದ್ರಿ, ಎಲ್ಲಿ ಹೋಗಿದಾರ, ಈಗ ಕೇಂದ್ರದಲ್ಲಿ ಸಹಾಯಕಿ ಅದರೋ ಇಲ್ಲ ಅಂತೇಳಿ ನೀವು ತಿಳಿದುಕೊಂಡಿದ್ದೀರೋ ಅಥವಾ ಇಲ್ಲವೋ ಇದಕ್ಕೆ ನಮಗೆ ಉತ್ತರ ಕೊಡಿ ನೀವು ಅಂತ ಬರೆದಿದ್ವಲ್ಲ ಎಲ್ಲಮ್ಮ ಅಂಡಿ ಅವರೇ. ಅದಕ್ಕೆ ಏನಮ್ಮ ಉತ್ತರ ಕೊಟ್ಟಿ ನೀನು? ಏನಂತ ಉತ್ತರ ಕೊಟ್ಟಿ? ಅದಕ್ಕೆ ಇವತ್ತಿಗೆ ಉತ್ತರ ಕೊಡೋಕ್ಕಾಗಲ್ಲ ನಿನಗೆ. ಅದು ನಿಮ್ಮ ಇಲಾಖೆಯವರು ಯಾರು ಕೂಡ ಉತ್ತರ ಕೊಡೋಕ್ಕಾಗಲ್ಲ. 10 ವರ್ಷ ಅಲ್ಲಿ ಮಾಡ್ಯಾಳ ಅಂತ ಹೇಳ್ತೀರಿ, ಅದು ನಜರ್ ಚುಕ್ಕಿ ಅಂತ ಹೇಳ್ತೀರಿ. ಅಲ್ಲಿದ್ದವರು ಮತ್ತು 1ನೇ ಕೇಂದ್ರದಾಗ 2007ರಿಂದ ಅಲ್ಲಿದ್ದಂಥ ಸಹಾಯಕಿ ಪಕ್ಕಮ್ಮನ ಕೈಗಡೆ ಮಾಡೋದಕ್ಕೆ ಕನಕವ್ವ ಗಂಡ ಹನುಮಪ್ಪ ವಡ್ಡಾರ್ ಅವ್ರು ಮಾಡ್ಕೊಂತ ಬಂದಾರಂತೇಳಿ ನಾವು ಇದನ್ನು ಅಬ್ಜೆಕ್ಷನ್ ಮಾಡಿದಾಗ ಅವಾಗ ನಜರ್ ಚುಕ್ಕಿ ಅಂತ ಕೊಟ್ರಿ ನೀವು. ಯಾವುದರಲ್ಲಿ? ನೇಮಕಾತಿ ಆದೇಶ ಪ್ರತಿ. ಇವರ ತಕರಾರು ಅರ್ಜಿಯ ದೂರಿನ ಬಗ್ಗೆ ಮುಖ್ಯ ಆರೋಪ 1ನೇ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿ ಸೇವೆ ಸಲ್ಲಿಸಿರುವುದರಿಂದ ಮುಖ್ಯ ಆರೋಪವಾಗಿದೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ಎಷ್ಟು ದಿನ ನಮ್ಮ ಮಾದಾಪುರ ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ದೀರ ತಾಯಿ? ನೀವು ಎಷ್ಟು ದಿನ ಮಾದಾಪುರ ಗ್ರಾಮಕ್ಕೆ ವಿಸಿಟ್ ಕೊಟ್ಟಿದ್ದೀರ ತಾಯಿ? ನೀವು 1ನೇ ಕೇಂದ್ರದಾಗ ಮೊದಲಿನ ಕೇಂದ್ರದಾಗ ಸಹಾಯಕಿ ಅದಳೋ ಇಲ್ಲೋ, ಇದು ಹೆಂಗೆ ಬರೆದಿದ್ದಾರೆ ಹೆಂಗಿಲ್ಲ, ಮತ್ತು ಅಲ್ಲಿ ಇಲ್ಲ 1ನೇ ಕೇಂದ್ರದಲ್ಲಿಯೂ ಇಲ್ಲ. ಅಲ್ಲೇ ಮೊದಲ ಸಹಾಯಕಿ ಅದಳ, ಅದು ಸೆಕೆಂಡ್, ಅದು ಅಲ್ಲಿದ್ದ ಹೆಣ್ಮಗಳು. 1ನೇ ಕೇಂದ್ರದಾಗ ಹೋಗಿ ಮಾಡಿದಳಂದ್ರೆ ಇಬ್ಬರನ್ನ ಹಾಕಿದ್ರೆ 1 ಕೇಂದ್ರಕ್ಕೆ ಅಲ್ಲಿ ಇಲ್ಲ, ಇಲ್ಲಿ 2ನೇ ಕೇಂದ್ರದಲ್ಲಿ ಇಲ್ಲ. ಎಲ್ಲಮ್ಮ ಅಂಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಇದು ಒಂದು ದೊಡ್ಡ ಪ್ರಶ್ನೆ. ಆಯಮ್ಮ ಯಾವ ಕೇಂದ್ರದಲ್ಲಿ ಮಾಡಿದ್ದಾಳೆ? ಅಧಿಕೃತ ದಾಖಲಾತಿನ ನೀವು ರಿಲೀಸ್ ಮಾಡಬೇಕಾಗತ್ತೆ. ಇಲ್ಲ ಅಂದರೆ ನಾನು ದಾಖಲಾತಿನ ರಿಲೀಸ್ ಮಾಡ್ತೀನಿ. ರಾಜೀನಾಮೆ ಕೊಟ್ಟು ಹೋಗ್ತೀರಾ ಮನೆಗೆ ನೀವು? ಯಾವ ಕೇಂದ್ರದಲ್ಲಿ ಮಾಡಿದಾಳೆ ಅಂತೇಳಿ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಇವರ ಕೈಯಲ್ಲಿ ಮಿನಿ ಅಂಗನವಾಡಿಯಲ್ಲಿ 10 ವರ್ಷಗಳ ಕಾಲ ಅಲ್ಲಿ ಮಾಡಿದಂಥ ಸಹಾಯಕಿನ ಮುಂಬಡ್ತಿ ನೀಡೋಕೆ ನೀವು ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಬರಿತಿದ್ದೀರಲ್ಲ. ಉಡಿ ತುಂಬಿಸ್ಕೊಳ್ಳಾರ್ದ ಬರೆದಿದ್ದೀರ ತಾಯಿ ನೀವು. ಏನಮ್ಮ ಈ ಅಮ್ಮನ ಮೇಲೆ ಆಯಮ್ಮನ ಮೇಲೆ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಆಯಮ್ಮನ್ನು ಬಚಾವ್ ಮಾಡಕ್ಕೆ ಮಾಡಿದ್ದೀರಿ ನೀವು. ಏನಂತ 2ನೇ ಕೇಂದ್ರ ಅಂತೇಳಿ ಸ್ವಲ್ಪ ದಿನ ವಾದ ಮಾಡಿದ್ರಿ ಗೊತ್ತಾ? ಅದ್ರ ಸಲುವಾಗಿ ಒಂದು ದೊಡ್ಡ ಜಗಳ ಆಯಿತು ನಿಮ್ಮ ಆಫೀಸಲ್ಲಿ ಬಂದಾಗ. ಅವತ್ತಿನ ದಿವಸ ಯಾರೋ ಇನ್ಸ್ಪೆಕ್ಷನ್ ಬಂದಿದ್ದರು, ಪೊಲೀಸ್ನವ್ರು ಬಂದಿದ್ದರು ಡಿಸ್ಟಿಕ್ ಇದರಿಂದ. ಅವತ್ತು ನಾವು ಅಲ್ಲಿಗೆ ಬಂದ್ವಿ. ನೀವೇನು ಹೇಳಿದ್ರಿ ಅವತ್ತು? ಲಂಚ ತೊಗೊಂಡಿರಿ ಅಂತ ಹೇಳ್ಬಿಟ್ಟು ಒಬ್ಬರು ನಮ್ಮ ಸ್ನೇಹಿತರು ಮಾತಾಡಿದ್ರಂದ್ರೆ ಇದು ಗೌರ್ಮೆಂಟ್ ಆಫೀಸ್ ರೀ, ಹಾಗೆಲ್ಲ ಮಾತಾಡಬಾರ್ದು ಅಂತಂದ್ರಿ. ನೀವು ಗೌರ್ಮೆಂಟ್ ಕೆಳಗಡೆ ಕೆಲಸ ಮಾಡೋರು, ಕಾನೂನು ಕೈ ಕಡೆ ಕೆಲಸ ಮಾಡೋರು, ಕಾನೂನು ಬಲ್ಲವರು. ನಾವು ಮಾತ್ರ ಕಾನೂನು ಗೊತ್ತಿರಲಾರವರು. ನಿಮಗಷ್ಟ ಗೊತ್ತಿದೆ. ಇದು ಕಣ್ಣಲ್ಲಿ ಕಾಣಲಿಲ್ಲವ ಎಲ್ಲಮ್ಮ ಅಂಡಿಯವರೇ? 1ನೇ ಕೇಂದ್ರದಾಗಿಲ್ಲ, 2ನೇ ಕೇಂದ್ರದಾಗಿಲ್ಲ, ಈಗ 10 ವರ್ಷ ಮಿನಿ ಅಂಗನವಾಡಿಯಾಗಿ ಮಾಡ್ಯಾಳ. ಸೇವಾ ಅವಧಿ ಬರಗಲ್ಲ ಅಂತೇಳ್ಬಿಟ್ಟು ಯಾರು ಬರೆದ್ರು? ಪದ್ಮಾವತಿ ಅಂದಿನ DD ನಿಮ್ಮನ್ನು ಮುಂದೆ ಕುಂದ್ರಿಸ್ಕೊಂಡು ಬರೆದಿರೋದು. ಅವತ್ತೇ ಅವರು ಒಬ್ಬ ತಾಲೂಕು ಅಧಿಕಾರಿಯಾಗಿ, ಪತ್ರಾಂಕಿತ ಅಧಿಕಾರಿಯಾಗಿ ನಿಮ್ಮ ಹಂತದಲ್ಲಿ ಇದನ್ನು ಬಗೆಹರಿಸಿಕೊಳ್ಳಬೇಕು.
ನಮ್ಮ ಗಮನಕ್ಕೆ ಬಂದರೆ ನಾವು ಇದನ್ನು ಮುಂಬಡ್ತಿ ನೀಡುತ್ತಿದ್ದಿಲ್ಲ. ನಿಮ್ಮ ಇಲಾಖೆಯ ಮೇಲಿನ ಅಧಿಕಾರಿಗಳು ತಿಳಿಸಿದ್ದು ಇರುತ್ತದೆ. ಆ ಪ್ರತಿ ನಮ್ಮ ಹತ್ರ ಇದೆ, ನಿಮಗೂ ಇದೆ, ನಿಮಗೂ ಬಂದೈತಿ, ನಮಗೂ ಬಂದೈತಿ, ಕೊಟ್ಟಿದ್ದೀರಿ. ಅದನ್ನು ಕೊಡಬೇಕಾಯ್ತಂದ್ರೆ ಒಂದೊಂದು ಮಾಹಿತಿಗೆ ಒಂದೊಂದು ಅರ್ಜಿ ಹಾಕ್ಸ್ಕೊಂಡಿದ್ದೀರಿ ನೀವು. ಮತ್ತು ಕೇಳಿದವ್ರಿಗೆ ಏನು ಹೇಳ್ತೀರಿ ನೀವು? ಕೇಳಿದವ್ರಿಗೆ ಈಗ ಮೊನ್ನೆ ತಾನೇ ಈಗ 24 ಎಂಡು ಬಂದಂಥ YN ಶೆಟ್ಟಪ್ಪ ಅವ್ರಿಗೆ ನಾವು ಕೊಪ್ಪಳಕ್ಕೆ ಹೋಗಿದ್ವಿ. ಹೋದಾಗ ಅವ್ರ ನಂಬರ್ ತೊಗೊಂಡು ಫೋನ್ ಹಚ್ಚಿ ಮಾತಾಡಿದಾಗ ಏನಾಗಿದೆ ಅಂತ ಕೇಳಿದ್ರು ಅವರು. ಇಲ್ಲ ಸರ್, ಈ ಥರ ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದವರು ನಾವು ಮುಂಬಡ್ತಿ ನೀಡಿದ್ರೆ ಅದ್ರ ಬಗ್ಗೆ ನಾವು ತಕರಾರು ಕೊಟ್ಟಿದ್ವಿ, ಏನಾಯ್ತು ಅಂತ ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂತ ಹೇಳಿದ್ವಿ. ಅವರು ಮಿನಿ ಅಂಗನವಾಡಿಗೆ ಸಹಾಯಕಿನೇ ಇರೋಂಗಿಲ್ಲಲ್ಲ, ನಾನು CDP ಅವ್ರ ಜಡಿ ಮಾತಾಡ್ತೀನಿ ಅಂತ ಅಂದ. ಯಾರು? YN ಶೆಟ್ಟಪ್ಪ ಈಗಿರ್ತಕ್ಕಂಥವ್ರು. ಈಗ ಅದನ್ನೋ ಬಿಟ್ಟನೋ ಗೊತ್ತಿಲ್ಲ. ಈಗ 6 ತಿಂಗಳ ಮೇಲೆ ಆಯಿತು ನಾವು ಹೋಗಿಲ್ಲ ಅಲ್ಲಿಗೆ. YN ಶೆಟ್ಟಪ್ಪ 25ರಾಗ ನಾ ಕೇಳಿರೋದು ಹೋಗಿ. ಅವರು ತಮಗೆ ಫೋನ್ ಮುಖಾಂತರ ಕೇಳಿದವರು ಅಥವಾ ಆಫೀಸಿಗೆ ಕರ್ಸ್ಕೊಂಡು ವಿಚಾರಣೆ ಮಾಡಿದರು. ಏನು ಈ ಥರ ಮಾದಾಪುರದ್ದು ಹಿಂಗತೆ ತಕರಾರು ಕೊಟ್ಟಿದ್ದಾರಂತಲ್ಲ, ಮಿನಿ ಅಂಗನವಾಡಿಗೆ ಸಹಾಯಕಿ ಇರೋಂಗಿಲ್ಲ, ಸಹಾಯಕಿ ಇದ್ದಕ್ಕೀಗ ಮುಂಬಡ್ತಿ ನೀಡಿದ್ರಂತಲ್ಲ, ಅದು ತಕರಾರು ಐತೆ ಅಂತಲ್ಲ, ಇದನ್ನ ಯಾಕೆ ಮುಂಬಡ್ತಿ ನೀಡಿದ್ರಿ ಅಂತ ಕ್ವಶನ್ ಮಾಡಿರ್ಬೇಕು ಅವರು. ಅವ್ರಿಗೆ ನೀವೇನು ಉತ್ತರ ಕೊಟ್ಟಿದ್ದೀರಿ? ಸರ್, ಇದು ಹಳೆ ಕೇಸು, ಸರ್ ಇದು ಹಳೆಯ ಕೇಸು. ತಾಯಿ ಯಲ್ಲಮ್ಮ ಹಂಡಿ ನೀವು ಇಲ್ಲೊಂದು ಮಾಹಿತಿ ಕೊಟ್ಟಿದ್ದೀರಿ ನನಗೆ, ಇಲ್ಲೊಂದು ಮಾಹಿತಿ ಕೊಟ್ಟಿದ್ದೀರಿ ನೀವು. ಏನಂತ ನಾನು ಯಾವಾಗ ಕೇಳಿದ್ದೀನಿ ಆ ಮಾಹಿತಿನ ನೀವು ಯಾವಾಗ ಕೊಟ್ಟಿದ್ದೀರಿ? ಮತ್ತು ನಿಮಗೆ ಹಳೆ ಕೇಸ್ ಆಗ್ಬೋದು, ನನಗಲ್ಲ. ಯಾಕಂದರೆ ನೀವು ಹಳೆ ಕೇಸ್ ಅಂತ ಹೇಳ್ತೀರಿ ನೀವು. YN ಶೆಟ್ಟಪ್ಪ ಅವ್ರಿಗೆ ನಾನು ಯಾವಾಗ ಕೇಳಿದ್ದೀನಿ? 7/9/2022 7/9/2022 ನಾನು ಮಾಹಿತಿ ಕೇಳಿದ್ದು. ನೀವು ಕೊಟ್ಟಿರೋ ದಿನಾಂಕ ಯಾವುದಮ್ಮ ತಾಯಿ ಹೇಳ್ತೀಯ ಒಂದು ಸ್ವಲ್ಪ? 9 ತಿಂಗಳ ಬೇಕಾಯ್ತನ್ರಿ ನಿಮಗೆ ಆ ಮಾಹಿತಿ ಕೊಡೋಕ್ಕೆ. ಒಂದು ಮಾಹಿತಿ ಕೇಳಿದ್ರು 9 ತಿಂಗಳ ಕಾಲಹರಣ ಮಾಡಿದೆ ನೀನು. ಇದು ಕಾನೂನು ಉಲ್ಲಂಘನೆ ಆಗಲಿಲ್ವಾ? ಇದು ಕಾನೂನು ಬಾಹಿರ ಅಲ್ಲ. ಇದು 9 ತಿಂಗಳ ಕಾಲ ಡಿಲೇ ಮಾಡಿ ಕೊಟ್ಟಿದೆಯಲ್ಲ ನನಗೆ ಒಂದು ಮಾಹಿತಿ. ನೀವು ಚರ್ಚೆಗೆ ಎಲ್ಲಿ ಬೇಕಾದ್ರೆ ಬಾ, ದಾಖಲಾತಿ ತೊಗೊಂಡು ಬರ್ತೇನೆ ನಾನು. ನೀವು ಕೊಟ್ಟಿರೋ ದಾಖಲಾತಿ ನಿಮ್ಮದೇ ಸಹಿ, ನಿಮ್ಮದೇ ಸೀಲು, ಎಲ್ಲ ನಿಮ್ಮ ಕೈಯಲ್ಲಿ ರೆಕಾರ್ಡ್ಸ್ ತಗೊಂಡಿರ್ತಕ್ಕಂಥ ದಾಖಲಾತಿನ ಕೊಡ್ತೀನಿ ನಾನು. ಬನ್ನಿ ಚರ್ಚೆ ಮಾಡೋಣ್ರಿ. ಎಲ್ಲಿ ಬರ್ತೀರಿ? ಮೀಡಿಯಾಕ್ಕೆ ಬರ್ತೀರಾ? ಪ್ರೆಸ್ಸಿಗೆ ಬರ್ತೀರಾ? ಪ್ರಶ್ನೆಯವರಿಗೆ ಸುಳ್ಳು ಹೇಳ್ತಾರೆ ನೀವು. ಯಲ್ಲಮ್ಮ ಹಂಡಿ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತ ಹೇಳ್ತೀರಿ. ನೋಡೋಣ ಮುಂದೆ ಏನು ಹೇಳ್ತಾರೆ ಅವರು. ಆದ ಕಾರಣ ಮಾದಾಪುರ ಗ್ರಾಮದ ಅಂಗನವಾಡಿ ಕೇಂದ್ರ ಸಂಖ್ಯೆ 1ರ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆ ಖಾಲಿ ಆದ ತಕ್ಷಣ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ ನನ್ನನ್ನು ಭರ್ತಿ ಮಾಡಬೇಕು. ಈ ಅಮ್ಮ ಮಿನಿ ಕೇಂದ್ರದಾಗ ಮಾಡಿದಾಳ, ಆ ಅಮ್ಮನಿಗೆ ಮುಂಬಡ್ತಿ ನೀಡಿದ್ರಿ. ಇದು ಕಾನೂನು ಬಾಹಿರ ಅಲ್ಲ. ಇದು ಕಾನೂನು ಬಾಹಿರ ಅಲ್ಲ. ಯಲ್ಲಮ್ಮ ಹಂಡಿ ಅವರೇ, ಕಾರ್ಪೊರೇಷನ್ನಲ್ಲಿ ಮುನ್ಸಿಪಾಲಿಟಿ ಒಳಗಡೆ ಕೆಲಸ ಮಾಡ್ತಾರಲ್ಲ, ಅವರು ನಾವು ಮಾಡಿದ್ದೀವಿ ಅಂದ್ರೆ ಕೊಟ್ಟು ಬಿಡ್ತೀರಾ ನೀವು? ದಾಖಲಾತಿ ಪರಿಶೀಲನೆ ಮಾಡಲಾರ್ದ ನೀವು ಕೊಡೋಂಥ ಅಧಿಕಾರಿಗಳು, ಕೊಟ್ಟಿರೋ ದಾಖಲಾತಿ ಓದಕ್ಕೆ ಬರಲಿಲ್ಲ ಅಂತ ಅಂದ್ರೆ ನಿಮ್ಮನ್ನ ಯಾರು ತಾಲೂಕು ಅಧಿಕಾರಿ ಅಂತಾರನ್ರಿ? ಇದು ಕಾನೂನು ಉಲ್ಲಂಘನೆ ಅಲ್ಲ ಇದು. ಮತ್ತು ಉಲ್ಲಂಘನೆ ಆಗಿಲ್ಲ ಅಂತೇಳಿ ಬರೀತೀರಿ ನೀವು. ಆದ್ದರಿಂದ ಮಾದಾಪುರ 1ನೇ ಕೇಂದ್ರಕ್ಕೆ ಕಾರ್ಯಕರ್ತೆಯಾಗಿ ನೇಮಕ ಮಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ. ಲಕ್ಷ್ಮವ್ವ ಅವರು ತಮ್ಮ ಹತ್ರ ಬೇಡಿಕೊಳ್ತಾರೆ. ಬೇಡಿಕೊಟ್ಟ ತಕ್ಷಣ ನಿಮ್ಗೆ ಕನಕರು ಬಂದುಬಿಡ್ತಿ. ಉಡಿ ತುಂಬಿಸ್ಕೊಂಡ್ರಿ, ಕೊಟ್ರಿ. ಉಡಿ ತುಂಬಿಸ್ಕೊಳ್ಳೋದಂದ್ರೆ ಅರ್ಥ ಆಗುತ್ತಲ್ಲ, ಏನು ಅದನ್ನು ಬಿಡಿಸಿ ಹೇಳ್ಬೇಕಾ?
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದಲ್ಲಿ ಏನು ಕರ್ತವ್ಯ ಲೋಪ ಆಗಿದೆ, ಏನು ಕಾನೂನು ಬಾಹಿರವಾಗಿದೆ, ಇದರ ಬಗ್ಗೆ ತಕ್ಷಣ ನಿಮ್ಮ ಗಮನಕ್ಕೆ ಬಂದ ತಕ್ಷಣ ಇದರ ಮೇಲೆ ಇವರೆಲ್ಲರ ಮೇಲೆ ಯಲ್ಲಮ್ಮ ಹಂಡಿ ಸೆಕ್ಷನ್ ಕ್ಲರ್ಕ್ ಅಲ್ಲಿದ್ದಂಥ ಮಲ್ಲಯ್ಯ ಹಿರೇಮಠ ಮತ್ತು ನಾಗಮ್ಮ ಗುಂಡೂರು ಈ ಅಮ್ಮನ ಬಗ್ಗೆ ಹೇಳಿದವ್ರು ಬಡ ಅದು ಮುಂದೆ ಐತೆ. ಅದು ಆ ಅಮ್ಮ ಕೊಟ್ಟಿರೋದು ಏನು ಅನ್ನೋದು ಹೇಳ್ತೀನಿ. ನಾಗಮ್ಮ ಗುಂಡೂರು ಮತ್ತು 2 ಜನ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಒಬ್ಬಕ್ಕೆ ಮಿನಿ ಅಂಗನವಾಡಿ ಸಹಾಯಕಿ, ಇವ್ರ ಮೇಲೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ತಮ್ಮಲ್ಲಿ ಮಾದಾಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಇದು ಒಂದು ದೊಡ್ಡ ಪ್ರಕರಣ, ಗಂಭೀರ ಪ್ರಕರಣ. ಇದು ಓದಿ ಕುಂತ್ಕೊಂಡವರು ಭಾಳ ಜನ ಅದಾರಮ್ಮ ನಮ್ಮ ಗ್ರಾಮದಾಗ. ಅವರಿಗೆ ಸೂಕ್ತ ಮಾರ್ಗದರ್ಶನ ಕೊಡ್ರಿ ಅಂತೇಳಿ ಬರ್ದಿದ್ದಿಲ್ಲಮ್ಮ. ಇವ್ರಿಗೇನಮ್ಮ ಮಾರ್ಗದರ್ಶನ ಕೊಡ್ತಾ ಇದೆಯಾ ಯಲ್ಲಮ್ಮ ಅಂಡಿ ಅವರೇ? ಅವ್ರ ಜಾಗದಲ್ಲಿ ನೀವೇ ಇದ್ದಿದ್ರೆ, ಒಬ್ಬ ಓದಿಬಿಟ್ಟು ಊರಲ್ಲಿ ಕುಂತ್ಕೊಂಡಿದ್ರಂದ್ರೆ, ನೀವೇ ಓದಿಬಿಟ್ಟು ಅದೇ ಮಾದಾಪುರ ಗ್ರಾಮದವರಾಗಿದ್ರಂದ್ರೆ ಓದಿಬಿಟ್ಟು ಕುಂತ್ಕೊಂಡಿದ್ರೆ ಸುಮ್ಮ ಕೊಡ್ತಿದ್ರೆ ನೀವು? ಯಲ್ಲಮ್ಮ ಅಂಡಿ ಅವರೇ, ಓದಿ ಕುಂತವ್ರನ್ನ ಆಡೋಗ್ಲಿ ಬಾವಿಗೆ ತಳ್ಳಿದಿರಲ್ರಿ. ಇದು ಕಾನೂನು ಉಲ್ಲಂಘನೆ ಅಲ್ಲ. ನಿಮ್ಮಂಥ ಭ್ರಷ್ಟ ಅಧಿಕಾರಿಗಳು ನಾನು ಎಲ್ಲಿ ನೋಡಿಲ್ಲ. ನಾನು ಎಲ್ಲ ಕಡೆಯೂ ಅಡ್ಡಾಡ್ತೀನಿ, ಎಲ್ಲ ಕಡೆಯೂ ನೋಡ್ತೀನಿ. ಆದರೆ ನಿಮ್ಮಂಥ ಅಧಿಕಾರಿಗಳನ್ನ ಮತ್ತು ಕಾರ್ಯಕರ್ತರನ್ನ ನಾನು ಎಲ್ಲಿ ನೋಡಿಲ್ಲ. ಒಂದು ದಿನ ಆದರೂ ಊರೊಳಗಡೆ ಕರೆಯೋಕೆ ಹೋಗ್ತಾ ಇದ್ದಾರ ತಾಯಿ ಅವರು? ಒಂದು ದಿನ ಆದರೂ ಊರೊಳಗಡೆ ಕರೆಯೋಕೆ ಹೋಗ್ತಾ ಇದ್ದಾರ? ಒಂದು ದಿನನೂ ಊರೊಳಗಡೆ ಕರೆಯೋಕೆ ಹೋಗಲ್ಲ ರೀ. ಇದ್ರ ಮೇಲೆ ಕ್ರಮ ತೊಗೊಂಡಿಲ್ಲ, ನೀವು ತೊಗೊಳಕ್ಕಾಗಲ್ವ ನಿಮಗೆ? ಗ್ರಾಮಸ್ಥರು ಈ ಥರ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ, ನೀವೇನು ಮಾಡಿದ್ದೀರಿ? ಯಾಕೆ ಕರೆಯೋಕೆ ಹೋಗಲ್ಲ? ಈ ಥರ ಬಂದಿದ್ದಾರೆ, ಕಂಪ್ಲೇಂಟ್ದವ್ರನ್ನ ಕರೆಸ್ತೀನಿ. ಕಂಪ್ಲೇಂಟ್ದವ್ರನ್ನ ಯಾಕೆ ಕರೆಸಲ್ಲ ನೀವು? ಏನು ಪ್ರಾಬ್ಲಮ್ ನಿಮಗೆ? ಕಂಪ್ಲೇಂಟ್ ಕೊಟ್ಟವ್ರನ್ನ ಕರೆಸಿ ಮಾತಾಡೋಕೆ ನಿಮಗೇನು ಪ್ರಾಬ್ಲಮ್ಮು? ನಿಮಗೇನು ತೊಂದರೆ? ಕಂಪ್ಲೇಂಟ್ದವ್ರು ಕರೆಸಿದ್ರೆ ನಿಮ್ಮದೆಲ್ಲ ಹಗರಣ ಎಲ್ಲ ಹೊರಗೆ ಬರ್ತದಲ್ಲ, ನಿಮ್ಮ ಹಗರಣ ಎಲ್ಲ ಹೊರಗೆ ಬರ್ತದೆ. ಮೊನ್ನೆ ತಾನೇ 1 ತಿಂಗಳನ್ನ 2 ತಿಂಗಳದ ಸಹಾಯಕಿ ಇಲ್ಲದ 1ನೇ ಕೇಂದ್ರದ ಕಾರ್ಯಕರ್ತೆ, ಮಿನಿ ಅಂಗನವಾಡಿಯಲ್ಲಿ ಸಹಾಯಕಿಯಾಗಿ ಸೇವೆ ಮಾಡಿದಂಥ ಕಾರ್ಯಕರ್ತೆ ಮುಂಬಡ್ತಿ ನೀಡಿರಲ್ಲ. 2 ತಿಂಗಳ ಆಯಮ್ಮ ಹೆಂಗೆ ಕೆಲಸ ಮಾಡಿಸ್ಕೊಂಡ್ಲು? ಆಯಮ್ಮನ ಮಗಳು ಕರೆಸ್ಕೊಂಡು ಏನು ಅವ್ರ ಮನೆ ಸ್ವಂತ ಆಸ್ತಿನ? ಏನು ನಿಮ್ಮ ಸ್ವಂತ ಆಸ್ತಿನ? ಲಂಚ ತೊಗೊಳ್ತೀರಿ ಅಂತಂತಂದು ಮಾತಾಡಿದ್ರಂದ್ರೆ ಆಫೀಸಲ್ಲಿ, ಇದು ಗೌರ್ಮೆಂಟ್ ಆಫೀಸು ಅಂತ ಹೇಳ್ತಾರೆ. ಮತ್ತು ಇದು ಈಗ ಇದು ಬೇರೆ ಬೇರೆ ಯಾರ್ಯಾರನ್ನ ಕರ್ಸ್ಕೊಂಡು ಕೆಲಸ ಮಾಡ್ಸ್ಕೊಂತಾರಲ್ಲ, ಇದು ಗೌರ್ಮೆಂಟ್ ಶಾಲೆ ಅಲ್ವಾ ಯಲ್ಲಮ್ಮ ಅಂಡಿ? ಇದು ಸರ್ಕಾರದ ಶಾಲೆ ಅಲ್ವಾ? ಅಥವಾ ಮಾದಾಪುರಕ್ಕೆ ಮಾತ್ರ ಅನ್ವಯಿಸುತ್ತಾ? ನಿಮ್ಗೆ ಅನ್ವಯಿಸಲ್ವ? ಇದು ಉಲ್ಲಂಘನೆ ಅಲ್ಲ, ಇದು ಕಾನೂನು. ರಜಾ ಕೊಟ್ಟಿದ್ದೀನಿ ಅಂತ ಹೇಳ್ತಾಳೆ ಅಮ್ಮ. ರಜಾ ಚೀಟಿ ರಜಾ ಕೊಟ್ಟಿದ್ದು ಎಲ್ಲೈತಿ ಅಮ್ಮ ತಾಯಿ? ಮೊನ್ನೆ ಮಾತಾಡ್ಬೇಕಾದ್ರೆ ನಾವು ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ರಜಾ 2 ತಿಂಗಳ ಕಾಲ ನೋಡೋಣ, ಮುಂದೆ ಬರ್ತೀನಿ ನೋಡೋಣ. ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರು ಈ ಮಾದಾಪುರಕ್ಕೆ ಆಗಿರ್ತಕ್ಕಂಥ ದುರಂತನ ತಮ್ಮ ಗಮನಕ್ಕೆ ಬಂದ ತಕ್ಷಣ ಆ ಎಮ್ಮನ್ನ ಮಿನಿ ಅಂಗನವಾಡಿ ಕಾರ್ಯಕರ್ತೆ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು ಮತ್ತು ಆಕೆ ಕೈಗಡೆ ಸಹಾಯಕ ಕೆಲಸ ಮಾಡಿದಕ್ಕೆ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿ ಇವರು ಕಾನೂನು ಬಾಹಿರ ಮಾಡಿದಾರಮ್ಮ. ಇವ್ರನ್ನ ಅಮಾನತು ಮಾಡ್ರಿ ಅಂತೇಳಿ ತಮ್ಮಲ್ಲಿ ನಾವು ಮಾದಾಪುರ ಗ್ರಾಮದಿಂದ ನಾವು ಒಬ್ಬನು ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ
ಇಲ್ಲಿ ಇವತ್ತಿಗೆ ಮುಗಿಸ್ತೀನಿ. ಇನ್ನೂ ಐತಿ, ಮುಂದೆ ತಿಳಿಸ್ತೀನಿ. ಇನ್ನೂ ಭಾಳ ಇದೆ, ತಿಳಿಸ್ತೀನಿ. 10 ವರ್ಷದ್ದು ಐತಿ, ತಿಳಿಸ್ತೀನಿ ನಿಮಗೆ. ಇದ್ರ ಬಗ್ಗೆ ಗಮನ ಹರಿಸಿ ತಕ್ಷಣ ಕ್ರಮ ತಗೊಳ್ರಿ. ಓದಿ ಕುಂತ್ಕೊಂಡವ್ರು ಭಾಳ ಜನ ಅದಾರ ನಮ್ಮೂರಲ್ಲಿ. ಈ ಥರ ಲಂಚ ತೊಗೊಂಡು ಯಾವ ಕೇಂದ್ರದಲ್ಲಿ ಮಾಡಿದಾರೆ ಅಂತೇಳಿ ನಿಮಗೂ ಸುಳ್ಳು ದಾಖಲಾತಿ ಕೊಡ್ತಾರೆ. ಅಲ್ಲಿ ಮಾಡಿರೋ ಕೆಲಸನ ಬೇರೆ ಇರಲಿ. ಇದ್ರ ಬಗ್ಗೆ ತನಿಖೆ ಮಾಡಿಸ್ತೀರಿ, ಬಿಡ್ತೀರಿ. ನಿಮ್ಮ ಜಂಟಿ ನಿರ್ದೇಶಕರ ತನಕನ ಐತಿ. ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ನಾನು ಕೊಟ್ಟಂಥ ಸಂದರ್ಭದಲ್ಲಿ BN ನಿಚ್ಚಲ್ ಅವರಿಗೆ ಗಮನಕ್ಕೆ ಬಂದೈತಿ. ಈಗ ನಿಮ್ಮ ಗಮನಕ್ಕೆ ಈ ವಿಡಿಯೋ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.